ಕಳ್ಕೊರಿ, ರಿಲ್ಯಾಕ್ಸ್ ಆಗ್ತೀರಿ. 2 ಕೈ ಸೇಮ್ ಮಾಡ್ರಿ. ನೋಡ್ರಿ, ಇದ್ರ ಮಗ್ಲ ಇರೋದು ಥೈರಾಯ್ಡ್. ಇಲ್ಲಿ ಕರೆಕ್ಟ್ ಆಗಿ ಥೈರಾಯ್ಡ್ ಇದ್ದಾರೆ ಚೆಕ್ ಮಾಡ್ಕೊರಿ. ಇದನ್ನೇ ಮಾಡ್ಕೊಳಕ್ ಸ್ವಲ್ಪ ತೊಂದ್ರೆ ಆಗತ್ತ ಅಂತ, ಈಸಿ ಆಗತ್ತಲ್ಲ ಅಂತ ಮಾತ್ರೆನ ತಗೋತಾರ. ಅದು ಅವ್ರವ್ರು ಇದು ಏನ್ ಮಾಡಕ್ಕಾಗಲ್ಲ. ನೀವು ನೋಡ್ರಿ, ತಿಳಿದವ್ರು ಅವಶ್ಯ ಇದ್ರ ಲಾಭ ಗೊತ್ತಿದ್ದವ್ರು ಪಡ್ಕೋರಿ. ಅಗ್ದಿ ಈಜಿ ಐತ್ ನೋಡ್ರಿ. ಇದು ಥೈರಾಯ್ಡ್ ಇಂದ. ಥೈರಾಯ್ಡ್ ಇಲ್ಲ ಅಂದ್ರೆ ಒಂದೊಂದ್ಸತಿ ಈ ಭಾಗ ನೋವು ಇರ್ತೈತಿ. ಯಾಕಂದ್ರೆ ಕೆಲಸ ಜಾಸ್ತಿ ಮಾಡಿ ಅಥವಾ ಏನೋ ಕ್ಲೈಮೇಟಿಗೆ ಸುಸ್ತಾಗಿರುತ್ತಲ್ಲ, ಆ ಟೈಮ್ನಾಗೂ ಇರ್ತೈತಿ. ಅವಾಗೂ ಪ್ರೆಸ್ ಮಾಡ್ಕೊರಿ. ಮತ್ ಥೈರಾಯ್ಡ್ ಪಾಯಿಂಟ್ ಅಂತೇಳಿ ಥೈರಾಯ್ಡ್ ಐತ್ ಅಂತ ಅನ್ಕೋಬೇಡ್ರಿ. ನೋಡ್ರಿ, 2 ಕೈ ಸೇಮ್ ಮಾಡ್ರಿ. ನೋಡ್ರಿ, ಇಲ್ಲಿದು ಕಪಾದ್ದು ನಡುವಿನ ಬೆರಳು ಗೆರೆ ಹಚ್ಚಿರೋದು ಕಪ ಆಯ್ತು. ಇದು ಕಣ್ಣಿಂದು ತೋರ್ ಬೆರಳು, ಉಂಗುರ್ ಬೆರಳು, ಕಿವಿದಿದು. ತೋರ್ ಬೆರಳು ನಡುವಿನ ಬೆರಳು ಕಣ್ಣಿಂದು, ಉಂಗುರ್ ಬೆರಳು ಕಿರು ಬೆರಳು ಕಿವಿದು. ಅದ್ರ ಮೇಲೆ ಇರೋದು 2 ಬಟ್ಟು ನಗಡಿದು ಸೇಮ್ 2 ಕೈ. ಮತ್ತು ಇದು ತಲೆನೋವು, ಹೆಬ್ಬೆರಳಿನ ತುದಿ ಭಾಗ. ಎಷ್ಟು ರಿಲ್ಯಾಕ್ಸ್ ಆಗತ್ ನೋಡ್ರಿ. ಅಕಸ್ಮಾತ್ ತಲೆನೋವು ಬಂದ ಚೆಕ್ ಮಾಡ್ಕೊರಿ. ಇದು ನಡುವಿಂದ ಏನೈತಲ್ರಿ, ನೆನಪಿನ ಶಕ್ತಿದು. ಇದು ಏಜ್ ಆದವ್ರು ನಮ್ಮಂತವ್ರು ಸ್ವಲ್ಪ ಇದು ಮಾಡ್ಕೊಂಡ್ರು ಕೂಡ ಅಗ್ದಿ ಕೆಲ್ಸ ಕೊಡತ್ ನೋಡ್ರಿ. ಆಯ್ತು, 2 ಕೈ ಸೇಮ್ ಮಾಡ್ರಿ. ಆಯ್ತು, ಇಲ್ಲಿದಂತೂ ಕರೆಕ್ಟ್ ಆಗಿ ಮಾಡ್ಕೊರಿ. ಇಲ್ಲಿ ಒಂದ್ 12-13 ಬರ್ತ್ರಿ. ಇದು ಇಷ್ಟ ಹಿಡ್ಕೊಂಡು ಸರಿಯಾಗಿ ಮಾಡ್ರಿ. ನಮ್ಮ ದಿನಬಳಕೆಗೆ ಏನ್ ಅವಶ್ಯ ಅದ ನೋಡ್ರಿ, ಅವನಂತೂ ರೂಢಿ ಮಾಡ್ಕೊಂಡ್ರೆ ನಿಮ್ ಕೈ ತಾವಾಗೆ ಹೋಗ್ಬಿಡ್ತಾವ ಅಲ್ಲಿಗೆ. ಹಂಗೇನಾರ ಸುಸ್ತು ಗಿಸ್ತು ಅನಿಸ್ದಾಗ, ನೋವು ಅನಿಸ್ದಾಗ ಮಾಡಿ ಅಭ್ಯಾಸ ಇರುತ್ತಲ್ರಿ, ಕೈ ತಾನ ಹೋಗ್ಬಿಡ್ತೈತೆ ಅಲ್ಲಿಗೆ. ಆಯ್ತು, 2 ಕೈ ಸೇಮ್ ಮಾಡ್ರಿ. ಕರೆಕ್ಟ್ ಆಗಿ ಹಿಂಗ್ ಹಿಡ್ಕೊಂಡ್ ಮಾಡ್ರಿ. ಆಮೇಲೆ ಇನ್ನ ಹಿಂಗ್ ತೊಡೆ ಮೇಲೆ ಅಥವಾ ಹಿಂಗೇನ್ ಟೇಬಲ್ ಹಿಂಗ್ ಇಟ್ಕೊಂಡು ನಿಮ್ಗೆ ಎಷ್ಟು ತಡ್ಕೊಳಕ್ ಆಗುತ್ತ ಅಷ್ಟೊಂದು ಒತ್ತಿ ಹಿಡಿದು ಸ್ವಲ್ಪ ಲೂಸ್ ಬಿಟ್ಟು ಒತ್ತಿತ್ರಿ. ಆಯ್ತು, ಇದು ಹೆಬ್ಬೆರಳು ಬೆಣ್ಣಿಗೆ, ಸೊಂಟಕ್ಕ, ಆಮೇಲೆ ಇಲ್ಲಿ ಏನ್ರಿ ಹಿಂಗೆ ಇರ್ತೈತಿ ನೋಡ್ರಿ, ಅವಾಗ ಈ ಟೈಪ್ ಮಾಡ್ರಿ. ಇಲ್ಲಿ ಕರೆಕ್ಟ್ ಆಗಿ ಹಿಂಗ್ ಪ್ರೆಸ್ ಮಾಡ್ರಿ ಹೆಬ್ಬೆರಳಲ್ಲಿ 2 ಬಟ್ಟಿಲಿ ಮಾಡ್ರಿ. ಇಷ್ಟ ಮಾಡ್ರಿ. 2 ಕೈ ಸೇಮ್ ಮಾಡ್ರಿ.